ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಕೋ ಕ್ಲಬ್ ಹಾಗೂ ಸಮಾನ ಮನಸ್ಕರ ಪರಿಸರ ಸಂರಕ್ಷಣೆ ವೇದಿಕೆಯಿಂದ ಸಸಿ ನೆಡುವ ಜೊತೆಗೆ ಮಕ್ಕಳಿಗೆ ಪರಿಸರದ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಪುಣ್ಯ ಪಡೆಯಲು ಹೊಲ, ಮನೆ, ಶಾಲೆ ಮುಂಭಾಗದಲ್ಲಿ ಗಿಡಮರಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಜೊತೆಗೆ ಪರಿಸರ ಸಂರಕ್ಷಣೆ ಮಾಡುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಸಾಲುಮರದ ತಿಮ್ಮಕ್ಕನವರ ಹಾದಿಯಲ್ಲಿ ನಡೆದು ಪ್ರತಿಯೊಬ್ಬರು ಪರಿಸರವಾದಿಗಳಾಗಬೇಕು, ಪರಿಸರ ಉಳಿಸಬೇಕು, ಬೆಳೆಸಬೇಕು ಅಂದರು. ಗಿಡಮರಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕು. ಆಮ್ಲಜನಕದ ಕೊರತೆ ಕಡಿಮೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಮನೆಗಳ ಮುಂದೆ ಗಿಡಗಳನ್ನು ನೆಡಬೇಕು. ಪರಿಸರ ಉಳಿಸುವ ಹವ್ಯಾಸ ಬೆಳೆಸಿಕೊಳ್ಬೇಕು. ನೀವು ನೆಡುವ ಮರ ಮುಂದೆ ಹೆಮ್ಮರವಾಗಿ ಪಶು ಪಕ್ಷಿಗಳಿಗೆ ಆಶ್ರಯ ತಾಣವಾಗಬೇಕು. ಇದು ಮಕ್ಕಳಿಂದ ಮಾತ್ರ ಸಾಧ್ಯವಾಗ್ತದೆ ಎಂದರು. ಯಾಕೆಂದರೆ ಇದಕ್ಕೆಲ್ಲ ನಮಗೆ ಮುಖ್ಯವಾಗಿ ಬೆನ್ನೆಲುಬು ನಮ್ಮ ನಾಡು ಸಮಾಜ ಎಲ್ಲ ಬೇಕಾದ ನಡೆಯಲಿ. ಕಾರ್ಯಕ್ರಮದಲ್ಲಿ ಶಾಲೆಯ ಇಕೋ ಕ್ಲಬ್ ಕಾರ್ಯದರ್ಶಿ ಲತಾ ಮತ್ತು ಮಕ್ಕಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರು.